ಹೇ ಚಂದ್ರಚೂಡ ಮದನಾಂತಕ ಶೂಲಪಾಣೆ ಸ್ಥಾಣೋ ಗಿರೀಶ ಗಿರಿಜೇಶ ಮಹೇಶ ಶಂಭೋ ಹೇ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಳೆ ಭೂತಾದಿಪ ಪ್ರಮಥನಾಥ ಗಿರೀಶ ಶಾಪ. ಗುಡ್ ಮಾರ್ನಿಂಗ್ ಮಾವಯ್ಯ. ಮಾವಯ್ಯನವ್ರಿಗೆ ಗುಡ್ ಮಾರ್ನಿಂಗ್ ಹೇಳಿದ್ರಾ? ನಿಂದೊಳ್ಳೆ ಗೋಳಾಗಾಯ್ತಲ್ಲ. ನಮ್ಮ ಮಾವಯ್ಯನ ಸುಮ್ಮನೆ ಇರ್ಬೇಕಾದ್ರೆ ನೀನ್ ಯಾಕೆ ಕಿತಾಪತಿ ಮಾಡ್ತೀಯಾ? ನೀನು ಹೇಳದ್ಮೇಲೆ ಗುಡ್ ಮಾರ್ನಿಂಗ್ ನಾನು ಹೇಳಲೇಬೇಕು. ಇದು ಒಳ್ಳೆ ಸಮಸ್ಯೆ ಆಗೋಯ್ತು. ಅಯ್ಯೋ ರಾಡಿ ಅಮ್ಮ ತಾಯೇ ಅಮ್ಮ ನಾನು ನಮಸ್ಕಾರ ಗುಡ್ ಮಾರ್ನಿಂಗು ಎಲ್ಲ ಹೇಳ್ತೀನಮ್ಮ. ಗುಡ್ ಮಾರ್ನಿಂಗ್ ಮಾವಯ್ಯ. ಏನೋ ಯೋಚನೆ ಮಾಡ್ತಾರಂಗದೆ, ಏನೋ ಒಳಗಡೆ ಮುಚ್ಚಿಟ್ಟಿದ್ದೀರಿ, ಅದೇನು ಅಂತ ಬಿಚ್ಚಿ ಹೇಳಿ. 10 ದಿವಸ ರಜಾ ಹಾಕ್ಬೇಕಂತೆ. ಮಳೆ ಬೆಳೆ ಚೆನ್ನಾಗ್ ಆಗ್ತಾ ಇದೆ, ಜಲಾಶಯಗಳೆಲ್ಲ ತುಂಬೋಗಿದೆ, ಹೋಗಿ ನೋಡ್ಕೊಂಬರೋಣ ಅಂತ ನಾನು ಹೆಂಡತಿ ಆರ್ಡರ್ ಮಾಡಿದಾಳಪ್ಪ. ಅಯ್ಯೋ ಹೋಗಿ ಬನ್ನಿ ಸಾರ್, ಇಂಥ ಅದೃಷ್ಟ ಯಾರಿಗುಂಟು ಯಾರಿಗಿಲ್ಲ. ಕೆಲಸ ಇವತ್ತಲ್ಲ ನಾಳೆ ಮಾಡ್ಕೊಬಹುದು, ಆದ್ರೆ ಆಹಾ ಆ ದೃಶ್ಯ ನೋಡೋದಕ್ಕೆ 2 ಕಣ್ಣು ಸಾಲದು ಸಾರ್. ಎಲ್ಲ ಹೊಳೆಗಳು ತುಂಬ ಹರಿತಾ ಇರುತ್ತೆ. 30 ವರ್ಷದ ಇದೇ ಫಸ್ಟ್ ಟೈಮ್ ಅಂತೆ ಮಳೆ ಆಗಿರೋದು, ಹಂಗಂತ ದೊಡ್ಡವರು ಹೇಳ್ತಿದ್ದಾರೆ. ಹೋಗು ಬನ್ನಿ, ಆದ್ರೆ ಅಣೆಕಟ್ಟೆ ಹತ್ರ ಮಾತ್ರ ಹೋಗ್ಬೇಡಿ, ಕೊಚ್ಕೊಂಡು ಹೋಗ್ಬಿಟ್ರೆ ಕಷ್ಟ. 10 ದಿವಸ ರಜಾ ಹಾಕ್ಬೇಕಲ್ಲ, ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಹೆಂಡ್ತಿದ್ ಒಳ್ಳೆ ಕರ್ಮ ಆಗೋಯ್ತು. ಹಲೋ ಸಿಲುಂಗಿ. ಅಯ್ಯೋ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ ಬಾ, ಜಲಾಶಯಗಳೆಲ್ಲ ತುಂಬೋಗಿದೆ, ಹುಷಾರು ಹೋಗ್ಬೇಡಿ ಅಂತ ಶಂಭು ಹೇಳ್ತಾ ಇದ್ದಮ್ಮ. ಅಯ್ಯೋ ಯಾರೋ ಗಂಡ ಹೆಂಡತಿ ಶಿವನ್ ಸಮುದ್ರಕ್ಕೆ ಹೋಗಿದ್ರಂತೆ, ಅಲ್ಲಿ ಹೆಂಡತಿ ಕಾಲ್ ಜಾರ್ ಬಿದ್ದು ಶಿವನ್ ಪಾದ ಸೇರ್ಕೊಂಡ್ಬಿಟ್ಲಂತೆ. ಆ ಥರ ನಿಮ್ಗೆ ಆಗೋದು ಬೇಡ ಅಂತ ಶಂಭು ಅಡ್ವೈಸ್ ಮಾಡ್ತಾ ಇದ್ದಮ್ಮ. ಆ ತರ ಬೀಳೋ ಪರಿಸ್ಥಿತಿ ಬಂದ್ರೆ ನಿಮ್ಮನ್ನ ಬೀಳಿಸ್ತೀನಿ. 10 ದಿನ ರಜೆ ಹಾಕ್ಬೇಕು, ಆಚೆ ಬರ್ಬೇಕು, ದೋಸ್ತ ಮಾತ್ಬೇಡ, ಗೊತ್ತಾಯ್ತಾ? ಆಯ್ತು. ಅಲ್ಲ ಸಾರ್, ನಿಮ್ಮ ಹೆಂಡತಿ ಫೋನ್ ಮಾಡ್ದಾಗೆಲ್ಲ ನೀವು ಯಾಕೆ ನನ್ನ ಅಡ್ಡ ಹೇಳ್ತೀರಿ? ನಿಮ್ಮ ಹೆಂಡತಿ ನನ್ನ ಬಗ್ಗೆ ಏನು ತಿಳ್ಕೊಳ್ಳಲ್ಲ, ನಿಮ್ಮ ಥರ ಓಪ್ರೆಸ್ ಅಂದ್ಕೊಳ್ಳಲ್ವಾ? ಶಂಭು ತಲೆ ಉಳಿಸ್ಕೊಬೇಕಲ್ಲಪ್ಪ, ಅದಕ್ಕೆ ಆ ಥರ ಹೇಳ್ದೆ ಕಣಪ್ಪ. ಅದೆಲ್ಲ ಇರ್ಲಿ ಬಿಡು. ಇವಾಗ 10 ದಿವಸ ನಾನು ರಜಾ ಹಾಕಿದ್ರೆ ನನ್ನ ಜಾಗದಲ್ಲಿ ಯಾರನ್ನು ಕೂಡ್ಸೋದು ಅಂತ ಡಿಸ್ಕಷನ್ ಮಾಡ್ಬೇಕಪ್ಪ. ಒಂದು ಮೀಟಿಂಗ್ ಕರ್ಸು. ಡಿಸ್ಕಷನ್ ಯಾಕೆ, ನಾನೇ ಓಕೆ. ಮೀಟಿಂಗ್ ಕರ್ಸ್ರಿ. ಸ್ಟಾಪ್. ತಟ್ಟಿ ಸಾಕು, ಕಟ್ಕೊಂಡು ಕೂತ್ಕೊಳ್ಳಿ. ಏನ ಕೈನ. ಶಂಭು, ಯಾರ್ಗೆ ಅಲ್ಲ ಇದು ಸ್ಕೂಲ್ ಅಲ್ಲ, ನೀವು ಹೆಡ್ ಮಾಸ್ಟರ್ ಅಲ್ಲ ಅಂತ ಹೇಳಕ್ ಬಂದೆ. ಶುರು ಹಚ್ಕೊಳ್ಳಿ ಸರ್. ಶುರು ಮಾಡೋಣ. ಮೈ ಡಿಯರ್ ಕೊಲೀಗ್ಸ್. ಉಯ್ಮಾ ನನ್ನ ಸೇರಿಸಿದಿರ ತಾನೇ? ಉಯ್ಮಾ ಹೂಮಾ. ಐ ಟಾಕು ಯು ಟಾಕು, ಓಯ್ ಮಿಡ್ಲು ಟಾಕು. ಸರ್ ಮೀಟಿಂಗ್ ಶುರು ಆಯ್ತು ಅಂದ್ರೆ ಪ್ರಾರ್ಥನೆ ಗೀತೆನೆ ಹಾಡಿಸ್ಲಿಲ್ಲ. ನನ್ನ ಜೀವನನೇ ಒಂದು ಕಾವ್ಯ ಆಗಿದೆ, ಸುಮ್ಮನೆ ಕೂತ್ಕೊಳ್ಳಮ್ಮ. ಇಷ್ಟುದ್ದ ಮೀಟ್ ಎಳಿಬೇಡಿ, ಬ್ಯಾಟ್ರಿಗೆ ಬನ್ನಿ. ಮೈ ಡಿಯರ್ ಕೊಲೀಗ್ಸ್, ನಿಮ್ಮ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡೋಕ್ಕೋಸ್ಕರ ಮೀಟಿಂಗ್ ಕರೆದಿರೋದು. ಲೈಸೆನ್ಸ್ ಅಲ್ಲ ಸೈಲೆನ್ಸ್. ಡಬಲ್ ಇನ್ಕ್ರಿಮೆಂಟ್ ವಿಷಯ ಸರ್? ಓ ಇಂಕ್ರಿಮೆಂಟ್ ವಿಷಯ ಅಲ್ಲ ರೀ. ಉಯ್ಮಾ ದಸರಾ ಹತ್ರ ಬಂತಲ್ಲ, ಬೋನಸ್ ವಿಷಯ ಇರ್ಬೇಕು. ಬೋನಸ್ ಅಂತ ಬೋನಸ್ ನಾನ್ಸೆನ್ಸ್. ನೀವು ಮಾಡೋ ಕೆಲಸಕ್ಕೆ ಬೋನಸ್ ಇನ್ಕ್ರಿಮೆಂಟ್ ಬೇರೆ. ನೋಡ್ರಿ ನಾನು ಹೇಳ್ತಾ ಇದೀನಿ ಕೇಳಿ, ನಾನು 10 ದಿವಸ ರಜದ ಮೇಲೆ ಹೋಗ್ತಾ ಇದ್ದೀನಿ. ರಜದ ಮೇಲ ರಜದ ಕೆಳಗ ಸರ್? ಮೇಲ ಕೆಳಕ ಅಂದ್ರೆ ಏನ್ರಿ? ನಾರ್ತ್ ಇಂಡಿಯನಾ ಸೌತ್ ಇಂಡಿಯನಾ ಅಂತ? ನಾನು ಎಲ್ಲ ಹೋಗ್ತೀನಿ, ನಿನ್ಗೆ ಯಾಕೆ? ಯಾರ್ಗೆ ಅಲ್ಲಪ್ಪ ನಾನೇ ತಿರುಪತಿಗೆ ಹೋಗ್ತಿದ್ದೀರಾ ಸರ್? ಸುಮ್ನಿರ್ರಿ, ತಿರುಪತಿಗೆ ಯಾರು 10 ದಿನ ಹೋಗ್ತಾರೆ, 1 ದಿನ ಹೋಗೋದೇ ಕಷ್ಟ. ಬಸ್ಸು ಅಲ್ಲಿ ತಲೆ ಬೋಳಿಸ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ರಶ್ ಇರುತ್ತಂತೆ, ಇನ್ ದರ್ಶನಕ್ಕೆ ರಶ್ ಇರಲ್ವಾ? ತಮಾಷೆ ಮಾಡ್ಬೇಡ್ರಿ, ಪಾಪ ಇರೋದೇ 108 ಕೂದಲು, ಅದನ್ನೇ ಬೋಳಿಸ್ತಾರೆ. ಹೇಯ್ ಸುಮ್ಮನೆ ಕೂತ್ಕೊಳ್ರಿ. ನಾನು ಹೋಗ್ತಾ ಇರೋದು ಕೇದಾರನಾಥೇಶ್ವರ ಟೆಂಪಲ್ಗೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೋ? ಮೌನಾಚರಣೆ ಮಾಡ್ತಿದ್ದಾರೆ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ. ಯಾಕೆ? ಇತ್ತೀಚೆಗೆ ಅಲ್ಲಿ ಹೋದವ್ರು ಯಾರು ವಾಪಸ್ ಬಂದಿಲ್ಲ, ಅದಕ್ಕೆ. ಯಾರ್ಗೆ? ಎಲ್ರಿಗೋಪ್ಪ ರೇ, ಎಲ್ರು ತಲೆ ಎತ್ಕೊಂಡು ಕೂತ್ಕೊಳ್ರಿ. ನೋಡಿ, ನಾನು 10 ದಿವಸ ರಜದ ಮೇಲೆ ಹೋಗ್ತಾ ಇರೋದು ನಿಜ. ನನ್ನ ಆಬ್ಸೆನ್ಸ್ ಅಲ್ಲಿ ಟೆಂಪರರಿ ಮ್ಯಾನೇಜರ್ನ ನನ್ನ ಜಾಗ ಕೂಡಿಸ್ಬೇಕು ಅಂತ ಈ ಮೀಟಿಂಗ್ ಕರೆದಿರೋದು. ಆಗ್ಬೋದು ಸರ್, ನನಗೆ ಇನ್ಚಾರ್ಜ್ ಕೊಟ್ರೆ ನಾನು ಚೆನ್ನಾಗಿ ನಿಭಾಯಿಸ್ತೀನಿ ಸರ್. ಉಯ್ಮಾ ಲೇಡಿ ಮ್ಯಾನೇಜರ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್, ಬೇಕಾದ್ರೆ ಕೊಟ್ಟು ನೋಡಿ. ಸರ್ ನನಗೇನು ಆ ಥರದ ಆಸೆ
ಆಸೆಗಳಿಲ್ಲ, ಕೊಟ್ರೆ ಬೇಡ ಅನ್ನಲ್ಲ. ಆದ್ರೂ ಬಸವನ್ ಕೊಟ್ರೆ ಸಖತ್ತಾಗಿ ನಿಭಾಯಿಸ್ತಾರೆ ಸರ್. ನಿಮ್ಗೆ ಹೆಂಗ್ರಿ ಗೊತ್ತಾ? ಈ ಆಫೀಸಲ್ಲಿ ಎಂತೆಂತ ಕತ್ತೆಗಳನ್ನ ನಿಭಾಯಿಸಿದ್ರು, ಆಫೀಸ್ನ ನಿಭಾಯಿಸೋದೇನ್ ಕಷ್ಟನಾ ಇವ್ರಿಗೆ? ನಿಮ್ದೇನ್ರಿ ರೆಕಮೆಂಡೇಶನ್? ಬೇಕಾದ್ರೆ ಬಸವನೇ ಕೇಳ್ತಾನೆ ಬಿಡು. ಸರ್ ಅವ್ರಿಗೆ ಸ್ವಲ್ಪ ಸಂಕೋಚ ಸರ್, ಬಾಯಿಂದ ಏನು ಕೇಳೋದೇ ಇಲ್ಲ. ಅಂದ್ರೆ ಬಾಯಿ ಬಿಟ್ಟು ಏನು ಕೇಳಲ್ಲ ಅಂತ. ಮನ್ಸು ಅವ್ರದ್ದು, ಬಾಯಿ ನಂದು. ಪ್ಯಾಂಟ್ ನಮ್ದು, ಲುಂಗಿ ಅವ್ರದ್ದು ಅಂದಂಗೆ. ಮುಚ್ಚ್ರೆ ಬಾಯೇ. ಈ ಆಫೀಸಲ್ಲಿ ಅಧಿಕಾರ ಚಲಾಯಿಸಿ ಖಡಕ್ ಕೆಲಸ ಮಾಡೋ ವ್ಯಕ್ತಿ ಅಂದ್ರೆ ಒಬ್ರೇ ರೀ. ಇನ್ಚಾರ್ಜ್ ಮ್ಯಾನೇಜರ್ ಆಗಿ ಫಿಟ್ ಆಗೋಂಥ ವ್ಯಕ್ತಿ ಯಾರು ಗೊತ್ತಾ? ಎಂಟದೆ ಬಂಟ ವಿಷಕಂಠ. ಕೀ ಕೊಟ್ಟು ಬೊಂಬೆ ತರ ಒಬ್ರೇ ಬಡ್ಕೋತಾ ಇದಾರೆ. ನೀವು ಹೊಡಿರಪ್ಪ, ಕೈನಲ್ಲೇ ಹೊಡಿಬೇಕು ಅಂತ ಏನಿಲ್ಲ. ಶೂನಲ್ಲಿ ಹೊಡಿಬೇಕು ಅಂತಾನೆ. ಹಣೆಗೂ ಚೆಚ್ಕೋಬಹುದು. ನಾನು ಹೋಗಿ ಬರೋವರೆಗೂ ವಿಷಕಂಠ ಮ್ಯಾನೇಜರ್ ಆಗಿರ್ತಾರೆ. ಕೊಟ್ಕೋ ಚೇಳ್ಗೆ ಪಾರುಪತ್ಯ ಕೊಟ್ಟಾಗ ಆಯ್ತು. ಏನ್ರಿ ನಿಮ್ ತಗಾದೆ ಗಾದೆ. ನೋಡಿ, ಈ ಆಫೀಸಿಗೆ ನಾನು ಹೇಗೆ ಮ್ಯಾನೇಜರೋ ಹಾಗೆ ಟೆಂಪರವರಿ ಮ್ಯಾನೇಜರ್ ಮಿಸ್ಟರ್ ವಿಷಕಂಠ. ನನಗೆಷ್ಟು ಗೌರವ ಕೊಡ್ತಿರೋ ಅವ್ರಿಗೂ ಅಷ್ಟೇ ಗೌರವ ಕೊಡಬೇಕು. ಆಫೀಸಲ್ಲಿ ಕೆಲಸ ಇರಲಿ ಇಲ್ಲದೆ ಇರಲಿ, ಎಷ್ಟು ಗಂಟೆಗೆ ಬರಬೇಕು ಎಷ್ಟು ಗಂಟೆಗೆ ಹೋಗಬೇಕು ಅಂತ ಮಿಸ್ಟರ್ ವಿಷಕಂಠ ಹೇಳ್ತಾರೆ. ನಾನು ಊರಿಂದ ಬರೋ ಅಷ್ಟರಲ್ಲಿ ಏನಾದ್ರು ಕಂಪ್ಲೇಂಟ್ ಇದ್ರೆ ಎಲ್ಲರನ್ನು ಡಿಸ್ಮಿಸ್ ಮಾಡಿ ಸೆಂಡಿಂಗ್ ಹೋಮ್. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಮುಗೀತು ಕತೆ. ಯಾಕೆ ವಿಷಕಂಠು ನನ್ನ ಮೇಲೆ ಸೇಡು ತೀರಿಸ್ಕೊತಾನೆ. ಸರ್? ಅವ್ರ ಬದಲು ಬೇರೆ ಯಾರನ್ನಾದ್ರೂ ಮಾಡ್ಬೋದಲ್ಲ ಸರ್? ಯಾಕ್ರಿ, ಏನಾಗುತ್ತೆ? ಅವ್ರ ಮ್ಯಾನೇಜರ್ ಆದ್ರೆ ನಿಮ್ಗೇನ್ರಿ ಕಷ್ಟ? ಮಿಸ್ಟರ್ ವಿಷಕಂಠ ಸರ್ ಸರ್, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ತಗೊಳ್ಳಿ ಬೀಗ. ದ ಮೀಟಿಂಗ್ ಇಸ್ ಓವರ್. ಎಲ್ ಸರ್ ಮುಗೀತು? ಯಾಕ್ರಿ? ಟೀ ಬಿಸ್ಕೆಟೇ ಬಂದಿಲ್ಲ. ಬಾಯ್ ಮೇಡಮ್, ಬರ್ಲಾ? ಲವ್ ಯು. ಅಪ್ಪ ಭಗವಂತ ಕಾಪಾಡಪ್ಪ, ಇವತ್ತು ಫ್ಯಾಕ್ಟ್ರಿಲಿ ಒಳ್ಳೆ ವ್ಯಾಪಾರ ಆಗೋಗಿ ಮಾಡಪ್ಪ, ಎಲ್ಲ ಇಡ್ಲಿನೂ ಸೇಲ್ ಆಗ್ಬೇಕಪ್ಪ. ಬರ್ಲಾ? ಬಾಯ್ ಬಾಯ್, ಆಮೇಲೆ ಮಾತಾಡೋಣ. ಓಕೆ. ಏನಪ್ಪ? ಏನಮ್ಮ? ಹಾಲು. ಆಹಾ, ಒಳ್ಳೆ ಆಲ್ಕೋಹಾಲ್ ಕೊಡೋ ರೇಂಜ್ ಕೊಡ್ತಾ ಇದೀಯಾ. ಬೇಗ ಬೇಗ ಕುಡ್ದು ಹೊರಡಿಪ್ಪ, ಲೇಟ್ ಆಗುತ್ತೆ. ಇದನ್ನು ಕುಡಿತಾ ಕೂತ್ರೆ ನಂಗೆ ಲೇಟ್ ಆಗುತ್ತೆ. ಲೇ ಗುಗ್ಗು, ಎಗ್ಗು ಅವಳಿಗೂ ಸ್ವಲ್ಪ ಕೊಡು. ಓಕೆ. ಗೌ, ಅಯ್ಯೋ ಇವತ್ತೇನಾದ್ರೂ ಲೇಟ್ ಆಗೋದ್ರೆ ನನ್ನ ಕತೆ ಅಷ್ಟೇ. ಯಾಕಪ್ಪ? ಆಫೀಸಲ್ಲಿ ಬಾಸ್ ಇಲ್ಲ ಕಣೆ, ಸದ್ಯಕ್ಕೆ ವಿಷಕಂಠನೇ ಬಾಸು. ನಾನು 1 ನಿಮಿಷ ಲೇಟ್ ಆಗೋದ್ರು ಉಗಿದು ಉಪ್ಪಾಗ್ತಾನೆ. ಹೌದಾ? ಹಾಗಾದ್ರೆ ಇನ್ ಮುಂದೆ 10 ನಿಮಿಷ ಬೇಗ ಹೊರಟ್ಬಿಡಿ. ಅಂದ್ಕೊಂಡಿದೀನಿ ಏನಂತ? ಬೇಗ ಹೋಗ್ಬೇಕು ಅಂತ, ಆದ್ರೆ ಆಗಲ್ವೇ? ಯಾಕ್ರಿ? ಅಯ್ಯೋ, ಇಡ್ಲಿ ಫ್ಯಾಕ್ಟ್ರಿಗೆ ಬೇರೆ ಹೋಗ್ಬೇಕು, ಅಲ್ಲಿ ಅದೆಷ್ಟು ಹೊತ್ತಾಗುತ್ತೆ ಯಾವನಿಗೆ ಗೊತ್ತು. ಒಂದು ಕೆಲಸ ಮಾಡ್ತೀನಿ, ನಾನು ಆದಷ್ಟು ಬೇಗ ಫ್ಯಾಕ್ಟ್ರಿನ ಬೇಬಿ ಕೂಲ್ ತಲೆಗೆ ಹಾಕಿ ವಾಪಸ್ ಮನೆಗೆ ಬಂದು ಇಲ್ಲಿ ಫ್ರೆಶ್ ಆಗಿಬಿಟ್ಟು ವಾಪಸ್ ಹೋಗ್ತೀನಿ. ಓಕೆ ಬಾಯ್. ಯಾರು ಹಿತವರು ನಿನಗೆ ಈ ಮೂವರೊಳಗೆ? ಏ ಏ ಏ ಏ ಯಾರು ಆ ಮೂರು? ನೀವು, ನಾನು, ಇವಳ? ಅಲ್ಲ ಕಣಯ್ಯ, ಮತ್ತೆ? ದಾಸರು ಹೇಳ್ತಾ ಇರೋದು ಹೆಣ್ಣು ಹೊಣ್ಣು ಮಣ್ಣು ಈ ಮೂರಲ್ಲಿ ಯಾರು ಹಿತವರು ಅಂತ. ದಾಸ ಕೇಳ್ತಾ ಇದ್ದಾರೆ, ಯಾವುದನ್ನ ನಂಬ್ಕೊಂಡ್ರೆ ಬಾಯಿಗೆ ಒಣ ಬೀಳುತ್ತೆ. ಸೂಪರ್. ನೋಡಿ, ನನಗೆ ಮಣ್ಣು ತಿಂದು ಅಭ್ಯಾಸ ಇಲ್ಲ ಅಪ್ಪಾಜಿ. ಇವ್ರೆ, ನಿಂಗೆ ಅಭ್ಯಾಸ ಇದೆಯಾ? ಅದಲ್ಲದೆ ನನಗೆ ಆಫೀಸ್ಗೆ ಹೋಗ್ಬೇಕು, ಫ್ಯಾಕ್ಟ್ರಿಗೆ ಹೋಗ್ಬೇಕು. ನೀವೊಂದು ಕೆಲಸ ಮಾಡಿ, ನೀವು ಆರಾಮಾಗಿ ಕೂತ್ಕೊಂಡು ಅರ್ಜೆಂಟಲ್ಲಿ 1 ಲೋಟ ಕಾಫಿ ಕುಡಿದು ಬೇಗ ಇಲ್ಲಿಂದ ಹೋಗ್ತೀರಾ? ಅದೆಲ್ಲ ಆಗಲ್ಲಪ್ಪ, ಸಾಲ್ ಪದ್ಯ ಬರ್ಕೊಂಡ್ ಬಂದ್ಬಿಟ್ಟಿದ್ದೀನಿ, ಅದನ್ನ ಓದಿ ಇಲ್ಲಿಂದ ಹೋಗ್ಬೋದು. ಅರ್ಜೆಂಟ್ ಎಲ್ಲ ಆಗಲ್ಲ. ಅಲ್ಲ ಇವ್ರೆ, ನಂಗೆ ಟೈಮ್ ಇಲ್ಲ, ವೇಳೆ ಇಲ್ಲ. ಅಯ್ಯೋ, ಟೈಮಿನ ಬಗ್ಗೆನೇಪ್ಪ, ಟೈಮಿನ ಬಗ್ಗೆನೇ ಸೊಗಸಾದ ಪದ್ಯ ಕಣಯ್ಯ. ಕೇಳಿದ್ರೆ ಹಾಗೇ ಮಲ್ಕೊಂಡ್ಬಿಡ್ತಾರೆ. ನೋಡು, ಒಂದೇ ಒಂದ್ಸಲ ಓದ್ಬಿಡ್ತೀನಿ. ಹೌದು. ವೇಳೆ ಇಲ್ಲ, ವೇಳೆ ಇಲ್ಲ, ವೇಳೆ ಇಲ್ಲ. 3 ಸರಿ ಇಲ್ಲ. ಸುತರಾಮ್ ವೇಳೆ ಇಲ್ಲ. ಉಸಿರಾಡಲು ಟೈಮ್ ಇಲ್ಲ, ಓಡಾಟ ಮಾಡಲು ಟೈಮ್ ಇಲ್ಲ, ಸಾಯಲು ಟೈಮ್ ಇಲ್ಲ, ಯಾವುದಕ್ಕೂ ಟೈಮ್ ಇಲ್ಲ. ಇದ್ದ ಟೈಮಿನಲ್ಲಿ ಪದ್ಯ ಕೇಳುವವನೇ ಪುಣ್ಯವಂತ ಕಣೆಯ ನಾರದ ವಾಚ. ದೇವ್ರೆ, ಇಂಥ ಟೈಮಲ್ಲಿ ನನ್ನ ಕೈಲಿ ಏನಾದ್ರೂ ಇರ್ಬೇಕಿತ್ತು, ನಾನು ಅದನ್ನೇ ನಿಮ್ಗೆ ಅವಾರ್ಡ್ ತರ ಕೊಡ್ತಾ ಇದ್ದೆ. ಜಾಪ ಏನು ಅನ್ಕೊಂಡ್ಬಿಟ್ಟಿಲ್ಲಪ್ಪ. ನಿಮ್ಮಲ್ಲಿ ಹೇಳಿ ನಿಮ್ಮನ್ನು ಮಲ್ಟ ಮಾಡಲ್ಲ. ಗೌ, ನನಗೆ ಅರ್ಜೆಂಟ್ ಆಗಿ ಸ್ವಲ್ಪ ಕೆಲಸ ಇದೆ. ನಿಮ್ಗೆ ಇವಾಗ ಇದನ್ನ ಕೇಳೋಕೆ 2 ಕಿವಿಗಳು ಬೇಕು. ಅಷ್ಟೇ ಅಷ್ಟೇ ಅಲ್ವಾ? ಮರ್ಚಿ. ಜಸ್ಟ್ ಮಿನಿ, ಐ ವಿಲ್ ಕಮ್ ಬ್ಯಾಕ್. 2 ಕಿವಿ ಹೊಂದಿಸ್ಕೊಟ್ಬಿಡಪ್ಪ, ಅಷ್ಟೇನು.
ಗಂಗಾ ಅಯ್ಯೋ ನಂಗೆ ಹೊಟ್ಟೆ ನೋವು ಅಲ್ಲ ತಲೆನೋವು ಎರಡು ಅಲ್ಲ ಏನೋ ಒಂದು ಆಯ್ತಮ್ಮ ಪಾಪ ಹುಡುಗಿಗೆ ಹೊಟ್ಟೆಯಲ್ಲಿದೆ ಅಂತಾನೆ ತಲೆಯಲ್ಲಿಲ್ಲ ಈಶು ಕಂದ ಹೆಲ್ಪ್ ಮೀಯಾ ಕಾಸಾಗುತ್ತೆ. ಎದ್ದು ನಿಂತ್ಕೊಳ್ಳು ನಮ್ಮ ಅಕ್ಕ ಮುಚ್ಚಪ್ಪ ಬರಪ್ಪ ಬರ ಮುಂದಿನ ಕವನಗಳನ್ನ ಇವನು ಕೇಳ್ತಾನೆ. ನಂಗೆ 100 ರೂಪಾಯಿ ಚಾರ್ಜ್ ಆಗಿದೆ. ತಾವು ಸ್ವಲ್ಪ ಮಾಡಿದ್ರೆ ನಾನು ಸ್ವಲ್ಪ ಅಂಕಲ್ ನಿಮ್ ಕವನಗಳಂದ್ರೆ ನಂಗೆ ತುಂಬಾ ಇಷ್ಟ. ಎಲ್ಲೊಂದ್ 2 ಬಿಡಿ. ಯಾಕೆ ಹೊಡೆದ್ರಿ? ನೀನೇ 2 ಬಿಡಿ ಅಂತ ಕೇಳದಲ್ಲಯ್ಯ. ಅದಲ್ಲ ಅಂಕಲ್, ಕವನಗಳು 2 ಬಿಡಿ ಎಂದೆ. ಹೌದಾ? ಸದ್ಯ ಕೇಳ್ತೀನಿ ಅಷ್ಟೇ ಸಾಕು. ಕುತ್ಕ. ಕಿವಿ ಯಾವುದಾದರೇನು, ಕಿವಿ ಯಾವುದಾದರೇನು, ನಾನು ಒದರಬೇಕು, ಅದು ಉದುರಬೇಕು. ಹೌದೌದು, ಆದಷ್ಟು ಬೇಗ ನೀವು ಉದುರಬೇಕು. ಏನ್ರಿ ಎಷ್ಟೊತ್ತು ಇಡ್ಲಿ ಗಾಡಿ ಬರೋದು? ಏಯ್ ಬೇಯ್ಬೇಕೋ ಬೇಡವಾ ಇಡ್ಲಿ, ರುಬ್ಬೇಕೋ ಬೇಡವಾ ಚಟ್ನಿ, ತೊಳ್ಕೊಂಡ್ ಬರ್ಬೇಕೋ ಬೇಡವಾ ಗಾಡಿ. ಗಾಡಿಗೆ ಮೋಟ್ರ್ ಫಿಕ್ಸ್ ಮಾಡ್ರಿ. ಗಾಡಿಗೆ ಮೋಟ್ರ್ ಫಿಕ್ಸ್ ಮಾಡಿದ್ರೆ ಚಟ್ನಿ ಎಲ್ಲ ಸಿಮೆಣೆ ವಾಸನೆ ಬಂದ್ಬಿಡುತ್ತೆ. ನಿಮ್ ಗಾಡಿ ಬರೋಷ್ಟೊತ್ತಿಗೆ ನಾನು ಪಾಡಿ ಆಗ್ಬಿಡ್ತೀನಿ ಅಷ್ಟೇ. ಆಯ್ತು, ಬಿಸಿ ಬಿಸಿ ಇಡ್ಲಿ ಬರುತ್ತೆ, ವೆಯ್ಟ್ ಮಾಡಿ. ಲೇಟ್ ಆದಷ್ಟು ಒಳ್ಳೆ ಇಡ್ಲಿ ಗಟ್ಟಿ ಚಟ್ನಿ ಬರುತ್ತೆ, ವೆಯ್ಟ್ ಮಾಡಿ. ಸರಿ ಬಿಡಿ. ಕೂಲು ಬಾಲು, ಯಾಕೆ ಲೇಟು? ಜನ ಎಲ್ಲ ಕಿಕ್ಕಿರಿದು ಕುಕ್ಕುರ್ಸಿ ಕಿರಿಕಿರಿ ಮಾಡ್ತಾ ಕ್ಯಾಕರ್ಸ್ ಉಗಿತಾ ಇದಾರೆ. ಉಗಿತಾ ಇದಾರ? ಹ್ಮ್. ಚಟ್ನಿ ಪತ್ರ ಈಚೆಡು. ಯಾಕೆ? ಚಟ್ನಿ ನೀರಾಗತ್ತೆ. ರೀ ಬಾಲು, ನೀವು ಲೇಟಾಗಿ ಬರೋದ್ರಿಂದ ನಮಗ್ ತಾನೇ ನಷ್ಟ. 2 ಇಡ್ಲಿ ತಿನ್ನೋ ಬದಲು 3 ಇಡ್ಲಿ ತಿಂದ್ರೆ ಯಾರು ದುಡ್ಡು ಕೊಡ್ತಾರೆ? ಇಡ್ಲಿನೇ ಯಾಕೋ ತಿಂತೀಯಾ? ಒಂದ್ ಇಡ್ಲಿಗೆ ಆಗೋಷ್ಟು ಎಕ್ಸ್ಟ್ರಾ ಚಟ್ನಿ ತಿಂದ್ರೆ ಆಯ್ತು. ರೀ ಬಾಲು, ಏನೇ ಹೇಳಿ, ನಿಮ್ಮಲ್ಲಿ ಸಿಗೋ ತರ ಇಡ್ಲಿ ಎಲ್ಲೂ ಸಿಗಲ್ಲ ಕಣ್ರಿ. ಒಳ್ಳೆ ಹತ್ತಿ ತರ ಇರತ್ರಿ. ಯಾವ್ದಕ್ಕೂ ಇಡ್ಲಿನ ಪುಡಿ ಮಾಡ್ಕೊಂಡು ತಿನ್ನ. ಯಾಕೋ? ಹತ್ತಿಲ್ ಬೀಜ ಸಿಕ್ದಂಗೆ ಇಡ್ಲಿಲಿ ಸಿಕ್ಕಿದ್ರೆ ಕಷ್ಟ. ನೆಕ್ಕಿದ್ದು ಸಾಕು. ಇದು ನಕ್ಕಿದ್ದು ಸಾಕು. ಇಡ್ಲಿ ಕೊಡಪ್ಪ, ಸತ್ತಿಗೆ ಹೋಗ್ಬಿಟ್ಟಾರು. ಕೂಲು ಹೇಳು ಬಾಲು. ಟೈಮ್ ಹೇಳು. 8 ಕಾಲು. ಓ ದೇವ್ರ, ಅಷ್ಟಾಗೋಯ್ತಾ? ದಿನಕ್ಕೆ 2 ಸಲ ಆಗುತ್ತೆ. ಹೌದಾ? ಹೆಂಗೆ? AM PM. ನೋಡು, ನಂಗೆ ಆಫೀಸ್ಗೆ ಲೇಟ್ ಆಗ್ತಿದೆ. ಒಂದು ಕೆಲಸ ಮಾಡು, ಫ್ಯಾಕ್ಟ್ರಿನೆಲ್ಲ ನೀನೇ ನೋಡ್ಕೊ. ಆಮೇಲೆ ನಾನು ಬಂದ ಮೇಲೆ ದುಡ್ಡಿನ ವಿಚಾರ ಮಾತಾಡೋಣ. ಒಂದು ವೇಳೆ ಇಲ್ಲಿ ನೋಡು, ಚಟ್ನಿ ಶಾರ್ಟೇಜ್ ಆದ್ರೆ ಜುಳು ಕರೆಕ್ಟ್. ಸಿಂಗಲ್ ಇಡ್ಲಿ ಕಸ್ಟಮರ್ ಬಂದ್ರೆ ತಿನ್ನಿ ಈಗ ತಿನ್ನಿ. ನೀನು ಕಿಸ್ ಅಲ್ವಾ? ಅಲ್ಲ ಸರ್, ನಾನು ಮುತ್ತು. ಅದೇನಪ್ಪ, ನಾನು ಅದನ್ನ ಇಂಗ್ಲೀಷಲ್ಲಿ ಹೇಳಿದೆ. ಯಾಕಪ್ಪ ಮರ ಕೊರಕೊಂಡು ಇಲ್ಲಿ ನಿಂತಿದ್ಯಾ? ಏನಾಯ್ತು? ತುಂಬಾ ಕಷ್ಟದಲ್ಲಿದ್ದೀನಿ ಸರ್. ನಾನು ಸಿಕ್ಕಾಪಟ್ಟೆ ನಷ್ಟದಲ್ಲಿದ್ದೀನಪ್ಪ. ಏನು ಪ್ರಾಬ್ಲಮ್ಮು? ಆಸ್ಪತ್ರೆ ಡ್ಯೂಟಿ ತುಂಬ ಕಷ್ಟ ಆಗ್ತಾ ಇದೆ ಸರ್. ಯಾರು ನನಗೆ ಸಹಾಯ ಮಾಡ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಡವ್ರಿಗೆ ಯಾರಾದರೂ ಸಹಾಯ ಮಾಡಬೇಕಲ್ವ ಸರ್? ಟೆನ್ಷನ್ ಮಾಡ್ಕೋಬೇಡಪ್ಪ, ಬೇಗ ಟಿಕೆಟ್ ತಗೊಂತೀಯ. ಇವಾಗ ದುಡ್ಡು ಅಂದ್ಬಿಟ್ಟು ಬೇರೆ ಏನು ಬೇಕಾದ್ರೂ ಕೇಳಪ್ಪ. ಏನು ಹೆಲ್ಪ್ ಮಾಡೋಕ್ಕೂ ನಾನು ರೆಡಿ. ಏನಾಗಬೇಕು? ನನ್ನ ಹೆಂಡತಿ ಆರೋಗ್ಯ ಸರಿ ಇಲ್ಲ, ಅರ್ಜೆಂಟಾಗಿ ಒಂದು ಬಾಟ್ಲ್ ರಕ್ತ ಕೊಡ್ಬೇಕು ಸರ್. ಅವಳ ಗುಂಪಿನ ರಕ್ತನೇ ಕೊಡಬೇಕು. ಹೂನಪ್ಪ, ಅವ್ರವ್ರ ಗುಂಪಿಂದೇ ರಕ್ತ ಕೊಡಬೇಕು. ಬೇರೆಯವ್ರ ಗುಂಪಿನ ರಕ್ತ ಕೊಟ್ಟರೆ ಅವರು ಮನುಷ್ಯರ ಗುಂಪು ಬಿಟ್ಟು ದೇವ್ರ ಗುಂಪು ಸೇರ್ಕೊಂತಾರೆ. ಸರ್ ಹಂಗೆಲ್ಲ ಮಾತಾಡಬೇಡಿ ಸರ್. ಯಾರು ಸಿಗ್ತಾ ಇಲ್ಲ, ಅರ್ಜೆಂಟಾಗಿ ಕರ್ಕೊಂಬ ಅಂದರೆ ನಾನು ಏನು ಮಾಡಲಿ ಸರ್? ನಿಂಗೆ ಇವಾಗ ಬೇಕಾಗಿರೋದು ರಕ್ತ ಅಷ್ಟೇ ತಾನೇ ಸರ್? ನಿಮ್ಮ ಹತ್ರ ಇದೆಯಾ? ಬೇಜಾನಿದೆಯಪ್ಪ. ನಮ್ಮ ಮೈಯೊಳಗೆ ಹರಿತಾ ಇರೋದು ಬರೀ ರಕ್ತ. ನಿಂಗೆ ಎಷ್ಟು ಲೀಟ್ರ್ ಬೇಕು? ಸರ್ ನಂಗೊಂದು ಬಾಟ್ಲು ಸಾಕು ಸರ್. ಒಂದು ಬಾಟ್ಲು ಅಷ್ಟೇ ತಾನೇ? ನಾನು ಕೊಡ್ತೇನೆ. ಓಕೆ ಸರ್, ಬ್ಲಡ್ ಬೇಕು ಅಂದ ತಕ್ಷಣ ತಟ್ ಅಂತ ಒಪ್ಕೊಂಡ್ಬಿಟ್ರಲ್ಲ ಸರ್ ಕೊಡಕ್ಕೆ. ನೀವು ದೇವ್ರೇ ಸರ್. ಇದು ನಿಮ್ಮ ಕೈ ಅಲ್ಲ ಸರ್, ಕಾಲು. ಈ ಡವ್ ಎಲ್ಲ ಬೇಡ, ಬಿಟ್ಟ. ಕೈ ಯಾವತ್ತು ಕಾಲು ಆಗಲ್ಲಪ್ಪ. ಓಕೆ, ಕಾಲು ಮುಗಿಯೋ ಕಷ್ಟ ಆಗುತ್ತೆ ಅಂತ ಕೈ ಹಿಡಿತಾ ಇದೆಯಾ. ನೋಡು, ದೊಡ್ಡ ದೊಡ್ಡ ಮಾತೆಲ್ಲ ಬೇಡ. ಚಿಕ್ಕ ಸ್ಕ್ರೀನು, ಇದರಲ್ಲಿ ಹಿಡಿಸಲ್ಲ. ನಿನ್ನ ಹೆಂಡತಿದ್ದು ಯಾವ ಗುಂಪು? ಸರ್ O+. ಸರ್ ಯಾಕೆ ಸರ್ ಹೊಡಿತೀರಾ? O+ ಅಲ್ಲಲೇ, O+, 0 ಕೂಡಿಸು. ರೀ ಶಂಭೋ, ಯಾರಿಗ? ನಿಮ್ಗೆ ಎಲ್ರಿ ಬಸವ ಬಂದೇನ್ರಿ? ಇನ್ನೂ ಬಂದಿಲ್ಲ. ಎಲ್ಲಿ ಬೋಂಡ ತಿನ್ನಕ್ ಹೋದ್ನಾ? ಬೇಗ ಫೋನ್ ಮಾಡಿ. ಏಕೆ? ನಿಮ್ಗೊಂದೆರಡು ಪಾರ್ಸಲ್ ತರ್ಲಿ. ನಾನೀಗ ಇಲ್ಲಿ ಮ್ಯಾನೇಜರ್. ಆಡೋ ಮಾತಿನ ಮೇಲೆ ಮಗ ಇರ್ಲಿ, ಸರಿ ನಿಗಾ ಇರ್ಲಿ. ಆ ಬಸವ ಎಕ್ಸ್ಪ್ರೆಸ್ ಯಾವಾಗ್ಲೂ ಲೇಟೆ. ಯಾವಾಗ ಬೇಗ ಬಂದಿದ್ದಾನೆ ಹೇಳಿ. ಆಯ್ತು, ಅವ್ನು ಬಂದ ತಕ್ಷಣ ಒಳಗ್ ಕಳಿಸಿ. ಆಗ್ಲೇ ಕಸ್ಟಮರ್ ಬಂದು ಕಾದು ಕೂತು ಕಾದು ಕಬ್ಬಣ ಆಗ್ಬಿಟ್ಟಿದ್ದಾರೆ. ಅಂಡರ್ಸ್ಟ್ಯಾಂಡ್? ನೋ ಸ್ಟ್ಯಾಂಡ್. ಸಿಟ್. ಓಕೆ. ಹಿಂಗೆ ಆಡ್ತಿದ್ರೆ ಹೊಗೆ ಹಾಕೊಳ್ಳೋದು ಗ್ಯಾರಂಟಿ. ನಿದ್ದೆ ಮಾಡಕ್
ಆ ಕಡೆ ಸತ್ಕೊಳ್ರಿ. ಆಫೀಸ್ ಎಲ್ಲ ದೊಡ್ಡ್ರಿ. ಅಯ್ಯ ರೇ, ಮ್ಯಾನೇಜರ್ ಚೇಂಜ್ ಆಗಿದ್ದಾರೆ, ಇವತ್ತು ಲೇಟ್ ಆಗಿ ಬರ್ಬೇಕಾ? ಅದ್ಯಾರ ಕ್ಲೈಂಟ್ ಕಾದು ಕಬ್ನಾಗ ಹೋಗಿದ್ದಾರಂತೆ, ಹೋಗಿ ಒಳಗಡೆ. ಓಹೋ, ಅದನ್ನ ಹೇಳಕ್ಕೆ ನಿಲ್ಲಿಸ್ಬೇಕಾ? ಹೈವೇ ಟೋಲ್ ಟಿಕೆಟ್ ಕೊಟ್ಟಂಗೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಗುಡ್ ಮಾರ್ನಿಂಗ್ ವಿಷಕಂಠ. ಸಾರಿ ಸರ್. ಹಬ್ಬ ಚಾವ್ ಕೂಲ್ ಆಗಿದ್ದಾನೆ. ಬೆಂಕಿ ಬಿದ್ರೆ ನಿಮ್ ಗುಡ್ ಮಾರ್ನಿಂಗ್ ಎಷ್ಟೊತ್ತಿಗೆ ಬರೋದು? ಬೇಗ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನೋಡಿ. ಆಗ್ಲೇ ಒಬ್ರು ಕ್ಲೈಂಟ್ ಬಂದು ಕಾಯ್ತಾ ಇದ್ದಾರೆ. ಕ್ಲೈಂಟು ಮೇಡಮ್, ಕ್ಲೈಂಟ್ ಬಸ್ವಾ, ಮೀನಾಕ್ಷಿ. ನೀನ್ ಇಲ್ಲಿ? ನಾನಿಲ್ಲೇ, ಇದು ನಾನು ಕೆಲಸ ಮಾಡೋ ಆಫೀಸು, ಇವನು ನನ್ನ ಕೊಲಿಗು. ಸಾರಿ ಮೇಡಮ್, ಹಾಗಾದ್ರೆ ಇವರು ನಿಮ್ಗೆ ಪರಿಚಯನಾ? ಗೊತ್ತಿಲ್ದೇನು, ತುಂಬಾ ಚೆನ್ನಾಗ್ ಗೊತ್ತು. ಕಾಲೇಜ್ ಡೇಸ್ ಇಂದ ಫಸ್ಟ್ ಪೀರಿಯಡ್ ಬರ್ಬೇಕಾದನು ಸೆಕೆಂಡ್ ಪೀರಿಯಡ್ ಬರ್ತಾ ಇದ್ದ. ಅಟೆಂಡೆನ್ಸ್ ಶಾರ್ಟೇಜ್ ಆಗಿ ದುಡ್ಡು ಕೊಟ್ಟು ಎಕ್ಸಾಮ್ ಕೂತಿದ್ದಾನೆ. ಓ ಮೈ ಗಾಡ್, ಅದೆಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀನಿ. ಸಾರಿ. ಅಲ್ಲ ಮೇಡಮ್, ನೀವೇನು ಇಲ್ಲಿ? ರೇ ಬಸವ, ಇವರು ನಮ್ಮ AC ಲುಂಗಿ ಕಂಪನಿಗೆ 3,000 ಲುಂಗಿ ಆರ್ಡರ್ ಕೊಡಕ್ ಬಂದಿದ್ದಾರೆ ಕಣ್ರಿ. ಹಾ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್, ತುಂಬಾ ಉಪಕಾರ. ಸಾರಿ ಸರ್, ನಾನು ಲುಂಗಿಗಳ ಆರ್ಡರ್ನ ಕೊಡ್ಬೇಕು ಅಂತಾನೆ ಬಂದೆ. ಆದ್ರೆ ಬಸವ ಇಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಗೊತ್ತಾದ್ಮೇಲೆ ನಾನು ನನ್ನ ನಿರ್ಧಾರನ ಬದಲಾಯಿಸಿದ್ದೀನಿ. ಮೇಡಮ್, ಯಾಕೆ ಮೇಡಮ್ ಅಷ್ಟು ಕೋಪ? ಈ ಮನುಷ್ಯ ಯಾವಾಗ್ಲೂ ಲೇಟೆ. ಇವನನ್ನ ನಂಬ್ಕೊಂಡು ನಾನು ನಿಮಗೆ ಆರ್ಡರ್ ಕೊಟ್ರೆ ನೀವು ನನಗೆ ಸಪ್ಲೈನ ಲೇಟಾಗಿ ಕೊಡ್ತೀರಾ. ನಾನು ಜನಗಳ ಕೈಲಿ ಬಯಸ್ಕೋಬೇಕಾಗತ್ತೆ. ಅದಕ್ಕೆ ಬಸವನಿಂದಾಗಿ ಆರ್ಡರ್ನ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಲೇಟ್ ಅಂದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ಇಲ್ಲ ಮೇಡಮ್, ಆ ಥರ ಮಾಡಬೇಡಿ ದಯವಿಟ್ಟು. ಯಾಕಂದ್ರೆ ನೀವು ಕೊಡ್ತಾ ಇರೋ ಆರ್ಡ್ರು ಅದು ಫ್ಯಾಕ್ಟ್ರಿಗೆ ಸಂಬಂಧಿಸಿದ್ದು, ನನ್ಗೊಬ್ಬನಿಗೋಸ್ಕರ ಅಲ್ಲ. ನನ್ನ ಒಬ್ಬನಿಗೋಸ್ಕರ ನೀವು ಈಗ ಆರ್ಡರ್ನ ಕ್ಯಾನ್ಸಲ್ ಮಾಡಿದ್ರೆ ಎಲ್ರಿಗೂ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಹೌದು ಮೇಡಮ್, ಪ್ಲೀಸ್ ಕೋಆಪರೇಟ್. ಅಂದ್ರೆ ಕರುಣೆ ತೋರಿಸಿ. ಕರುಣೆ ಪ್ಲೀಸ್. ಹಾಗಾದ್ರೆ ಒಂದು ಕಂಡೀಷನ್, ಇವನ್ಗೆ ಪಂಕ್ಚುಯಾಲಿಟಿ ಮತ್ತೆ ಡಿಸಿಪ್ಲಿನ್ನ ನಾನು ಕಲ್ಸ್ಕೊಡ್ತೀನಿ. 1 ವಾರ ಇವ್ನು ನನ್ನ ಹತ್ರ ಟ್ರೈನಿಂಗಿಗೆ ಬರಬೇಕು. 1 ವಾರದಲ್ಲಿ ಇವನೇನಾದ್ರೂ ಬದಲಾದ್ರೆ 3,000 ಲುಂಗಿಗಳ ಆರ್ಡ್ರನ್ನ ನಿಮಗೆ ಕೊಡ್ತೀನಿ, ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡ್ತೀನಿ. ಹಬ್ಬ, ಕೊನೆಗೂ ಹೋದ ಜೀವ ಬಂದಂಗೆ ಆಯ್ತಪ್ಪ. ಸರಿ ಮೇಡಮ್, ನಾನು ಬರ್ತೀನಿ, ಡಿಸಿಪ್ಲಿನ್ಡ್ ಆಗಿರ್ತೀನಿ. ನೀವು ಕೂತ್ಕೊಳ್ಳಿ ಮೇಡಮ್, ಕೂತ್ಕೊಳ್ಳಿ. ಇವ್ರಿಗೆ ಶಂಕದಿಂದ ಬಿದ್ರೇನೆ ತೀರ್ಥ. ಹಲೋ, ಸದಾಶಿವ ಹತ್ರ ಸೀಟ್ ಪ್ರಾಬ್ಲಮ್. ತ್ರಯಂಬಕೇಶ್ವರ್ ಸರ್, ನಾನು ವಿಷ್ಕಂಠ ಮಾತಾಡ್ತಾ ಇರೋದು ಸರ್. ಇಲ್ಲಿ ಮೀನಾಕ್ಷಿ ಅಂತ ಒಬ್ರು ಮೇಡಮ್ ಬಂದಿದ್ದಾರೆ ಸರ್. ಬಸವನ್ಗೆ ಹಳೆ ಪರಿಚಯ ಸರ್. ಆದ್ರೆ ಬಸವನ್ ಮೇಲೆ ಅವ್ರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಸರ್. ಅವ್ರ ಟೈಮ್ ಸೆನ್ಸ್ ಬಗ್ಗೆ ಸಿಕ್ಕಾಪಟ್ಟೆ ರೇಗಾಡ್ತಿದ್ದಾರೆ ಸರ್. 3,000 ಲುಂಗಿ ಬೇರೆ ಆರ್ಡರ್ ಕೊಡಕ್ ಬಂದಿದ್ದಾರೆ ಸರ್. ಯಾವಾಗ್ಲೂ ಬಸವ ಲೇಟೆ. ಅವ್ನು ಏನ್ ಮಾಡ್ತಾನೋ ಗೊತ್ತಿಲ್ಲ, ಆದ್ರೆ ಒಳ್ಳೆ ವರ್ಕರು, ಸಮಯ ಪ್ರಜ್ಞೆ ಇಲ್ಲ. ಏನ್ ಮಾಡೋದು? ಆರ್ಡರ್ ತಗೊಳ್ರಿ, ಬಿಡಬೇಡಿ. ಸರ್, ಅದೇ ಅಮ್ಮ ಹೇಳ್ತಾ ಇದ್ದಾರೆ, ಅವ್ರನ್ನ ಕಳಿಸ್ಕೊಟ್ರೆ ಅವ್ರಿಗೆ ಡಿಸಿಪ್ಲಿನು ಡೆಕೋರಮ್ ಎಲ್ಲ ಕಳಿಸ್ಕೊಟ್ಟು ಆಮೇಲೆ ಆರ್ಡರ್ ಕೊಡ್ತೀನಿ ಅಂತ ಸರ್. ಏನ್ ಮಾಡೋದು ಸರ್? ಕಳಿಸ್ಕೊಡ್ರಿ, ಅದರಿಂದ ಬಸವನು ಚೇಂಜ್ ಆಗ್ತಾನೆ, ನಮ್ಗೆ ಆರ್ಡರ್ ಬರುತ್ತೆ, ಬಿಡಬೇಡಿ. ಓಕೆ ಸರ್. ಓಕೆ ಸರ್. ಮೇಡಮ್, ಬಾಸ್ ಹೇಳಿದೀನಿ, ಅವರು ಒಪ್ಕೊಂಡಿದ್ದಾರೆ. ನೀವು ಎಲ್ಲಿ ಹೇಳ್ತೀರೋ ಅಲ್ಲಿ ಇದನ್ನ ಕಳಿಸ್ಕೊಡ್ತೀನಿ. ನೀವು ಪಾಠ ಎಲ್ಲ ಕಳ್ಸಾದ್ಮೇಲೆ ನಮ್ಗೆ ಲುಂಗಿ ಆರ್ಡರ್ ಕೊಡಿ. ಬಸವನ್ಗೆ ಪ್ರಜ್ಞೆ ಇದೆ, ಆದ್ರೆ ಸಮಯ ಪ್ರಜ್ಞೆ ಇಲ್ಲ. ಅದನ್ನ ನಾನು ಹೇಳ್ಕೊಡ್ತೀನಿ. ಬರ್ಲಾ? ಬಸವ, ಈಗಲೇ ಹೇಳ್ತಾ ಇದ್ದೀನಿ, ಇವ್ರು ಹೇಳಿದ ಕಡೆ ಹೋಗಿ ಪಾಠ ಎಲ್ಲ ಕಲ್ಸು. 3,000 ಲುಂಗಿ ಆರ್ಡರ್ನ ತರಬೇಕು. ಇಲ್ಲ ಅಂದ್ರೆ ಓಸ್ ಹೇಗೆ ಉಟ್ಕೊಂಡಿರೋ ಈ AC ಲುಂಗಿನ ಕಿತ್ಕೊಂಡ್ಬಿಡ್ತೀನಿ. ಶಂಭೋ, ಯಾರಿಗೆ ಹಂಗಂತ ಅನ್ನಕ್ಕಾಗತ್ತಾ? ಕೂತ್ಕೊಳ್ಳಿ ಸರ್. ಆಲ್ರೇ, ಕೋಟ್ ಹಾಕ್ಸ್ಕೊಂಡು ಫೋಟೋ ತೆಗ್ಸ್ಕೊಂಡು ಗೂಟ ಹೊಡೆಸ್ಕೊಂಡಿರೋ ತಾತನ್ ತಾವ ತಮ್ಗೇನ್ ಮಾತು? ನಿಮ್ಮ ವಿಷಯನೇ ಅರ್ಕೆ ಮಾಡ್ಕೋತಾ ಇದ್ದೆ. ಏನಂತ? ಯಾವಾಗ ಸಾಯ್ತೀರಾ ಅಂತ. ಅಲ್ಲ, ಆಫೀಸಿಗೆ ಯಾವಾಗ ಸೇರ್ತೀರಾ ಅಂತ. ಎಲ್ಲ ಬಂದಿದಾರ? ಇಷ್ಟು ಬೇಗ ಎಲ್ಲಿ ಸರ್ ಬರ್ತಾರೆ? ಎಲ್ಲ ಲೇಟು. ಬಸವನ್ ಕಳಿಸ್ರಿ. ಯಾರಿಗೆ? ಡೋರ್ಗೆ. ಯಾರ್ಗ? ನಿಮ್ಗೆ. ಕಂಟು, ಗುಡ್ ಮಾರ್ನಿಂಗ್. ಬಾಸ್ ಅಲ್ಲಮ್ಮ. ನೋಡಿ, ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬಾಸ್ ಗೀಸು ಅಂದ್ರೆ ಫ್ರೆಂಡ್ಶಿಪ್ ಲಾಸ್ ಆಗುತ್ತೆ. ಕಾಂಡವ್ರ ಕೆಲಸದ ಬಗ್ಗೆ ತಮಾಷೆ ಮಾಡೋದು ಸಾಕು, ನಿನಗೆ ಸ್ವಲ್ಪ ಸೀರಿಯಸ್ನೆಸ್ ಬೇಕು. ಆ ಮೀನಾಕ್ಷಿ ಏನಂದ್ಲು? ಬಸವನ ಮುಖ ನೋಡಿದ್ರೆ ಅವನಿಗೆ ಡಿಸಿಪ್ಲಿನ್ ಇಲ್ಲ, ಡೆಕೋರಮ್ ಇಲ್ಲ. ಅವ್ನ ಮುಖ ನೋಡಿದ ತಕ್ಷಣ ನಂಗೆ 3,000 ಲುಂಗಿ ಆರ್ಡರ್ ಕೊಡ್ಬೇಕು ಅನ್ಸಲ್ಲ ಅಂತ ಹೇಳಿದ್ರು. ನೆನಪಿದೆ ತಾನೆ?
ಆಯ್ತು, ಕಿರ್ಚೋದು ಯಾಕೆ? ಚೇಂಜ್ ಆಗುತ್ತೆ. ಏನ್ ಮುಖನ? ಹಂಗಲ್ಲ ರೀ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಮೀನಾಕ್ಷಿಗೆ ನಾನು ಕನ್ವಿನ್ಸ್ ಮಾಡ್ತೀನಿ, ಆರ್ಡರ್ ಎಲ್ಲ ನಮ್ಗೆ ಸಿಗೋ ಹಂಗೆ ಮಾಡ್ತೀನಿ, ಬಿಟ್ಟಾಕಿ. ಹಂಗೇನಾರ ಮಾಡ್ಲಿಲ್ಲ ಅಂದ್ರೆ ಇಮ್ಮಿಡಿಯೇಟ್ ಸದಾಶಿವ ತಗಡೇಶ್ವರ ತ್ರಯಂಬಕೇಶ್ವರಂಗ್ ಫೋನ್ ಮಾಡಿ ಬಸವ ಇಂತ ಅಲ್ಕ ಕೆಲಸ ಮಾಡಿದಾನೆ, ಅವನ ಕೆಲಸದಿಂದ ಕಿತ್ತಾಕಿಂತ ಹಾಕ್ಕೊಟ್ಬಿಡ್ತೀನಿ. ಈ ಕಂಟು ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ. ಅಲ್ಲ ಬಾಸು, ಹಂಗೆಲ್ಲ ಮಾಡಕ್ ಹೋಗ್ಬೇಡಿ ಸರ್. ನೌ ಯು ಗೋ. ಥ್ಯಾಂಕ್ ಯು ಮೇಕೆ. ಅಲ್ಲ ಥ್ಯಾಂಕ್ ಯು. ಓಕೆ. ಬಸ್ಸು, ಏನಾಯ್ತು? ಏನ್ ಯೋಚನೆ ಮಾಡ್ತಿದ್ದೀರಾ? ಏನು ಅಂತ ಹೇಳಮ್ಮ, ಹಣೆ ಬರಕ್ಕೆ ಹೊಣೆ ಯಾರು? ಮೀನಾಕ್ಷಿ ಬಂದ್ಲು, ನನ್ನ ನೋಡಿದ್ಲು, ಸಿಟ್ ಮಾಡ್ಕೊಂಡ್ಲು. ಆರ್ಡರ್ ಕೊಡ್ತೀನಿ ಅಂತ ಹೇಳ್ತಾ ಇದ್ಲು, ಇವಾಗ ಹೇಳ್ತಾಳೆ ನಾನು ಕ್ಯಾನ್ಸಲ್ ಮಾಡ್ತೀನಿ ಅಂತ. ಕಾಲೇಜಲ್ಲಿ ಆಗಿರೋ ಕಾದಾಟನ ಅವಳು ಇನ್ನೂ ಮರ್ತಿಲ್ಲ. ಕಾಲೇಜ್ನಲ್ಲಿ ಕಾದಾಟನಾ? ಅಂದ್ರೆ ಬಾಕ್ಸಿಂಗ, ಕಬಡ್ಡಿನ, ಇಲ್ಲ ಖೋಖೋನಾ? ಕುಂಟೆ ಬಿಲ್ಲೆ. ಅಯ್ಯೋ ಸುಮ್ಮನಿರಮ್ಮ. ಕಾಲೇಜ್ ಡೇಸು, ಫ್ರೆಂಡ್ಶಿಪ್ ಅಂದ್ರೆ ಏನೋ ಒಂದು ಆಗುತ್ತಪ್ಪ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ದ್ವೇಷ ಸಾಧಿಸ್ತಾ ಇದ್ದಾಳೆ. ಬಸ್ಸು, ಏನಾಯ್ತು ಅಂತ ಹೇಳಿ. ಈ ಮೀನಾಕ್ಷಿಗೆ ನಿಮ್ಮ ಮೇಲೆ ಯಾಕೆ ಸಿಟ್ಟು? ಬಸವ, ಮೀನಾಕ್ಷಿ ನಿನಗೇನೋ ಟ್ರೈನಿಂಗ್ ಕೊಡ್ತಾಳಂತೆ. ಆ ಟ್ರೈನಿಂಗ್ನಲ್ಲಿ ನೀನು ಪಾಸ್ ಆದರೆ ಮಾತ್ರ 3,000 ಲುಂಗಿನ ಆರ್ಡರ್ ಕೊಡ್ತಾಳಂತೆ, ಹೌದಾ? ನಾಗರಾಜ್ ಅವರೇ, ಮೀನಾಕ್ಷಿ ನನಗೆ ಟ್ರೈನಿಂಗು ಕೊಡ್ಬೋದು, ಆ ಟ್ರೈನಿಂಗಲ್ಲಿ ನಾನು ಪಾಸು ಆಗ್ಬೋದು. ಆದರೆ ಅವಳು ಆರ್ಡರ್ ಕೊಡ್ತಾಳೆ ಅನ್ನೋದು ನನಗೆ ಯಾಕೋ ಡೌಟ್ ರೀ. ಬಸ್ಸು, ನೀನು ಮತ್ತೆ ಆ ಮೀನಾಕ್ಷಿ ಜೊತೆಯಲ್ಲೇ ಓದ್ತಾ ಇದ್ರಾ? ಒಂದೇ ಕಾಲೇಜು. ಕಾಲೇಜ್ ಡೇಸ್ ಅಂದ್ರೆ ಅಯ್ಯೋ ಅದೆಂತ ಮಧುರಮಯ ಟೈಮ್ ರೀ, ಹೇಳಕ್ಕೊಂದು ನಾಲ್ಗೆ ಸಾಲದು. ಬಸ್ಸು, ಹೇಗೂ ಬಾಸ್ ಊರಲ್ಲಿಲ್ಲ, ಆ ಕಥೆನ ಡೀಟೇಲ್ ಆಗಿ ನಮಗೆ ಹೇಳ್ತೀರಾ? ಒಂದ್ ನಿಮಿಷ ಬಸವ, ನನಗೂ ಫ್ಲಾಶ್ ಬ್ಯಾಕ್ ಅಂದ್ರೆ ತುಂಬಾ ಇಷ್ಟ. ಬೇಗ ಹೇಳಿ ಪ್ಲೀಸ್. ಬಸವ, ಹುಷಾರು, ಕತೆಗಳು ಕದ್ದು ಸಿನಿಮಾ ಮಾಡೋರು ಇರ್ತಾರೆ. ಶಂಭು ಅಂಕಲ್, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಬಸವ, ನೀವು ಹೇಳಿ. ಉಯ್ಮಾ ಆಕ್ಷನ್. ನಾನು ಮೀನಾಕ್ಷಿ ಒಂದೇ ಕಾಲೇಜಲ್ಲಿ ಓದ್ತಾ ಇದ್ವಿ. ನನಗೆ ಅವಳು ನನಗೆ ಏನಾದ್ರೂ ಒಂದು ಹೆಲ್ಪ್ ಮಾಡ್ತಾ ಇದ್ವಿ ನಾವು. ಆದರೆ ಯಾಕೋ ಏನಪ್ಪ, ನಾನು ಹುಟ್ಟಿದ್ದೇ ತಡ ಅನ್ಸುತ್ತೆ. ಪ್ರತಿ ಸಾರಿನೂ ಲೇಟ್ ಆಗ್ತಿತ್ತು. ಬಾಯಿಗೆ ಬಂದಂಗೆ ಹೋಗಿವಳು. ಅದೊಂದಿನ